ಹಾವೇರಿ ಜಿಲ್ಲೆಯಲ್ಲಿ ಬಂಡಿದಾರಿ ವಿವಾದ ರಕ್ತರಂಜಿತ ಘರ್ಷಣೆಗೆ ಕಾರಣವಾಗಿದೆ. ಎರಡು ಕುಟುಂಬಗಳ ನಡುವೆ ಆರಂಭವಾದ ಜಮೀನು ಮತ್ತು ರಸ್ತೆ ಅತಿಕ್ರಮಣದ ವಿವಾದ ಮಾರಾಮಾರಿ ಹಂತ ತಲುಪಿ ಹಲವರು ಗಾಯಗೊಂಡಿದ್ದಾರೆ. ಬಡಗಿ, ಕುಡುಗೋಲು ಹಾಗೂ ಕಂದಲಿಗಳಿಂದ ಹಲ್ಲೆ ನಡೆಸಿದ ಆರೋಪ ಕೇಳಿಬಂದಿದ್ದು, ಟಿಟಿ ವಾಹನ ಹಾಯಿಸಿ ಕೊಲೆ ಯತ್ನಕ್ಕೂ ಪ್ರಯತ್ನಿಸಲಾಗಿದೆ ಎನ್ನಲಾಗಿದೆ. ಸದ್ಯ ಗ್ರಾಮದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಪೊಲೀಸರು ಬಿಗಿ ಬಂದೋಬಸ್ತ್ ಕೈಗೊಂಡಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಬ್ಯಾಗವಾದಿ ಗ್ರಾಮದಲ್ಲಿ ಎರಡು ಕುಟುಂಬಗಳ ನಡುವೆ ಬಂಡಿದಾರಿ ವಿವಾದ ಗಂಭೀರ ಸ್ವರೂಪ ಪಡೆದಿದೆ. ಸುಮಾರು 15ರಿಂದ 20 ಮಂದಿ ಭಾಗಿಯಾಗಿದ್ದ ಗುಂಪು ಘರ್ಷಣೆಯಲ್ಲಿ ಬಡಗಿ, ಕುಡುಗೋಲು ಹಾಗೂ ಕಂದಲಿಗಳಿಂದ ಪರಸ್ಪರ ಹಲ್ಲೆ ನಡೆಸಲಾಗಿದೆ ಎಂದು ತಿಳಿದುಬಂದಿದೆ. ಮಾಲ್ತೇಶ್ ನಿಂಗಪ್ಪ ಕಾಮೇರ ಅವರ 17 ಎಕರೆ ಜಮೀನಿನಲ್ಲಿರುವ ಸುಮಾರು 20 ಅಡಿ ಅಗಲದ ರಸ್ತೆಯನ್ನು ಅತಿಕ್ರಮಿಸಲಾಗಿದೆ ಎಂಬ ಆರೋಪ ಈ ವಿವಾದಕ್ಕೆ ಮೂಲ ಕಾರಣವಾಗಿದೆ. ಅತಿಕ್ರಮಣ ತೆರವುಗೊಳಿಸುವಂತೆ ಉದ್ದನಕಾಲು ಕುಟುಂಬಸ್ಥರು ತಹಶೀಲ್ದಾರರಿಗೆ ಅರ್ಜಿ ಸಲ್ಲಿಸಿದ್ದರು. ಇದೇ ವಿಚಾರವಾಗಿ ಉಭಯ ಕುಟುಂಬಗಳ ನಡುವೆ ಮಾತಿನ ಚಕಮಕಿ ಆರಂಭವಾಗಿ ಬಳಿಕ ಮಾರಾಮಾರಿ ನಡೆದಿದೆ. ಘರ್ಷಣೆ ವೇಳೆ ಕೆಲವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದ್ದು, ಟಿಟಿ ವಾಹನ ಹಾಯಿಸಿ ಕೊಲೆ ಯತ್ನ ನಡೆಸಿದ ಆರೋಪವು ಕೇಳಿಬಂದಿದೆ. ಘಟನೆಯಲ್ಲಿ 7ರಿಂದ 8 ಮಂದಿ ಗಾಯಗೊಂಡಿದ್ದು, ಹಲವರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳನ್ನು ಹಾವೇರಿ ಜಿಲ್ಲಾಸ್ಪತ್ರೆಗೆ, ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಹಾಗೂ ವೀರಾಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಗೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಬ್ಯಾಗವಾದಿ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದ್ದು, ನಿರಂತರ ಗಸ್ತು ಮುಂದುವರೆದಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಹಾಗೂ ಹೆಚ್ಚುವರಿ ಎಸ್ಪಿ ಹಾವೇರಿ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಆಡೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಘರ್ಷಣೆಗೆ ನಿಖರ ಕಾರಣ ಹಾಗೂ ಟಿಟಿ ವಾಹನ ಹಾಯಿಸಿ ಕೊಲೆ ಯತ್ನ ಆರೋಪ ಸೇರಿದಂತೆ ಎಲ್ಲ ಆಯಾಮಗಳ ಕುರಿತು ಪೊಲೀಸರು ಸಮಗ್ರ ತನಿಖೆ ನಡೆಸುತ್ತಿದ್ದಾರೆ. ಗ್ರಾಮದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಏನಿಲ್ರಿ ಸರ್, ಸ್ವಲ್ಪ ಜಾಗ ಸಲುವಾಗಿ ಅದು ನಮ್ದರಲ್ಲ ಏನಲ್ರಿ, ನಮ್ಮ ಮನೆಯವರು ಹಿಂಗ ಪಾಪ ಅವ್ರಿಗೆ ಯಾರು ಇಲ್ರಿ. ರೋಡು ಫಸ್ಟ್ ಒಂದಿತ್ರಿ, ಆ ರೋಡಿನ ಸಲುವಾಗಿ ಮೊನ್ನೆ ಆಗಿದ್ದ ಜಗಳಿದ್ರಿ. ಪೊಲೀಸ್ ಮೇಡಮ್ ಅವರೆಲ್ಲರೂ ಬಂದು ಹಂಗಂದ್ರಿ, ಈ ರೋಡ್ ಎಲ್ಲ ನಿಮ್ಗೆ ಸೌಲಭ್ಯ ಐತಿ ಅಂದ್ರೆ ಹೊಸ ರೋಡ್ ಬ್ಯಾಡ ಅಂದ್ರೆ ಒಂದ್ ಅರ್ಜಿ ಹಾಕ್ರಿ ಅಂತ ಹೇಳ್ಕೊಂಡ್ ಎಲ್ಲ ಸಮಾಧಾನ ಮಾಡಿ ಹೋಗಿದ್ರಿ. ಆ ಪ್ರಕಾರ ನಮ್ಮ ಯಜಮಾನ್ರು ಅರ್ಜಿ ಹಾಕಕ್ಕ ಹೋಗಿದ್ರಿ. ಕರ್ಕೊಂಡು ಹೋದಾಗ ನಾವು ಅಮಾಸಿ ಪೂಜೆ ಇಲ್ರಿ ಹೋಗಿದ್ಮೇಲೆ ಮತ್ತೇನ್ ಪಗಳ ಮಾಡ್ತಾರಂತ ನಮ್ಗೆ ಅದೆಲ್ಲ ಯಾರು ತಲೆಯಾಗ ಇಲ್ರಿ. ಇವ್ರು 10-12 ಜನ ಪೊಲೀಸರನ್ನ ಬೇರೆ ಊರಿಂತ್ರ ಕರ್ಸ್ಯಾರಿ. ರೌಡಿಗಳನ್ನ ಕರೆಸಿ ನಾವು ಅಮಾಸಿ ಪೂಜೆ ಹಿಂಗೆ ರೋಡ್ನಾಗ ಅಷ್ಟು ಗಾಡಿಗಳನ್ನ ತರಕ್ಕೆ ಪೂಜೆ ಮಾಡಕ್ ಕುಂತವ್ರಿ. ನಮ್ಮ ಸಣ್ಣ ಹುಡುಗ ಒಂದು ಶಾಲೆ ಕಾಲೇಜಿಗೆ ಹೋಗೋದು ಫಸ್ಟ್ ಇಯರ್ ಹೋಗೋ ಹುಡುಗ ನಮ್ಮ ಮೈದ್ನ ಹಿಂಗೆ ರೋಡ್ನಾಗ ನಿಂತ್ಕೊಂಡಾರಿ. ಸೀದಾ ದಿಢೀರ್ನ ಓಡ್ ಬಂದಾರ. ನಮ್ಮ ಮೈದ್ನ ತಲೆಗೆ ಹೊಡೆದು ಬಿಟ್ರಿ. ನಾವು ಪೂಜೆ ಸಾಮಾನು ಅವ್ನು ಅಷ್ಟ್ರು ಹೋಗಿದಾರ. ಅಯ್ಯಪ್ಪ ಅಂತ ಹೇಗೆ ಹಿಡ್ಕೊಂಡು ಹೋಗೋದ್ವಿ. ಕಬ್ಬುಂಡ್ರ ಅಡಿಲಿ ಅಷ್ಟ್ರು ಒಬ್ಬೊಬ್ರು ಒಂದಿಟ್ಟು 2 ಇಟ್ಟು ಹಿಡ್ಕೊಂಡ್ರು. ನಾವು ಇಲ್ಲಿ ಒದ್ದಾಡಿ ಕುತ್ಕೊಂಡ್ಬಿಟ್ಟಿವ್ರಿ. ನಮ್ಮ ಯಜಮಾನ್ರಿ ಫೋನ್ ಮಾಡಿ ಆಫೀಸರ್ ಬರಗಿದ್ರು. ನಮ್ಮ ಯಜಮಾನ್ರಿ ಪೊಲೀಸರು ಅವ್ನು ಕರ್ಕೊಂಡ್ರು. ಪೊಲೀಸರು ವ್ಯಾನ್ ಹಿಂದೆ ಬಂತ್ರಿ. ನಮ್ಮ ಯಜಮಾನ್ರಿ ನನ್ನ ಮೈದಿನ ಹಾಕೊಂಡು ಇನ್ನೂ ಹೊಡಿಯಾಕತ್ತಿದ್ರು. ಅವ್ನು ತಲೆ ಹೊಡೆದು ಬಿದ್ದ ಬಿಟ್ಟನ್ರಿ. ಅವ್ನಿಗೇನು ಇದನ್ನ ಇಲ್ಲ. 5-6 ಜನ ಹಾಕೊಂಡಾದ್ರು ಹೊಡಿಯಾಕ ಕುತ್ಕೊಂಡಾರ್ರಿ. ಆ ಸಗ್ಟಕ್ಕೆ ನಮ್ಮ ಯಜಮಾನ್ರು ಗಾಡಿ ತಗೊಂಡು ಸ್ವಲ್ಪ ಮುಂದಕ್ಕೆ ಹೋಗಿ ಹಿಂಗೆ ತಂಗಿ ಹಿಡಿದು ಗುದ್ದಿದಂಗೆ ಮಾಡಿದ್ರೆ ಹೋಗಾರನ್ನ ಹೆದರಿಸಾಕಂತ ಹಾಕೊಂಡು ಗಾಡಿ ತಗೊಂಡು ಹೋಗಿ ಗುದ್ದಿದ್ರಿ. ಅವ್ರು ಅವಾಗ ಓಡ್ ಹೋಗ್ಯಾರ್ರಿ. ಯಾರಿಗೆ ಏನು ಆಗೇಲ್ರಿ ಅವ್ರಿಗೆ. ಹಂಗ ಜೀವ ಹೋಗುವಂಥದ್ದು ಮಾಡ್ಬೇಕಂತ ಇದ್ದಿದ್ರಿ. ಇವ್ರ ಕುಟಾಗ ಯಾಕ್ರಿ ಇದು ಮಾಡ್ತಿದ್ರಿ. ತಂಗಿ ಗಿಡಕ್ಕೆ ಹೋಗಿ ಬಿದ್ದಾರಿ. ಅವ್ರಿಗೆ ಯಾರಿಗೆ ಏನು ಆಗೇಲ್ರಿ. ಮೇಡಮ್ ಅವರೆಲ್ಲ ಸೇರ್ಕೊಂಡು ನಾವು ಸ್ವಲ್ಪ ಇದು ಮಾಡ್ತೇವೆ ಅಂತ ಹೇಳ್ಕೊಂಡು ಒಬ್ಬೊಬ್ರನ್ನ ಕರ್ಕೊಂಡು ಬಿಡಿಸ್ತಾರನೆಲ್ಲ. ಅವ್ರೆಲ್ಲರೂ ಇದ್ದಿದ್ರು. ನಾವು ಇಷ್ಟೇ ಜನ ಹೆಣ್ಮಕ್ಳು ನೂತಿನ ಮಕ್ಕಳನ್ನ ಅಗತ್ಯ ಐತನ್ರಿ ಸರ. ಏನ್ ಇದ್ದಿದ್ದಿಲ್ರಿ. ಅವ್ರನ್ನ ಅಷ್ಟು ಕರ್ಕೊಂಡು ಹೋಗಿ ಒಳಗೆ ಹಾಕ್ಯಾರಲ್ರಿ. ಈಗ ನಾವೇನ್ ಮಾಡೋದು? ಜಾಗ ವಿಚಾರ ನಿಮ್ದೇನು ಅಲ್ಲ. ನಮ್ದು ಏನ್ ಅಲ್ರಿ ಸರ. ನಿಮ್ಗೆ ಯಾರು ಕುಟುಂಬದವ್ರ ಹೆಸರೇನು? ಉದ್ದನ್ ಕಾಲ್ ಕುಟುಂಬ ರೀ ಅವ್ರು. ನೀವ್ ಅದೇ ಊರ? ಅದ ಊರನರ್ರಿ. ನಮ್ ಜಾತಿನರ್ರಿ. ಅವ್ರು ಹೊಡೆದಾರ ಯಾವ ಹೊಡೆದನವ್ರಿ. ಬೇರೆ ಊರನ್ನಾರ ಕರ್ಸ್ಯಾರಿ. ಅವ್ರು ನಮ್ಮ ಊರನ್ನಾರಲ್ಲ ಏನಲ್ಲ. ಏನ್ ಗೊತ್ತಾಗ್ಬೇಕ್ರಿ ನಿಮ್ಗ ಉದ್ದಿನ ಕಾಲದ ಕುಟುಂಬರಿಗೆ ಜಗಳ ಇತ್ತ? ಅದು ಫಸ್ಟ್ಲಿಂದ್ರ ಸ್ವಲ್ಪ ಯಾವಾಗಾರ ಇತ್ರಿ. ಅವ್ರು ಮೊನ್ನೆ ಈ ಜಾಗದ ಸಲುವಾಗಿ ಈಗ ಸಾರ್ವಜನಿಕ ರೋಡ್ ಅಂತ ಅಂದ್ರೆ ಈ ರೋಡ್ ಎಲ್ಲರಿಗೂ ಸೌಲಭ್ಯ ಐತಿ. ಹೊಸ ರೋಡ್ ಅವ್ನಿಗೊಬ್ಬವ್ನಿಗೆ ಮಾಡ್ಸ್ಕೊಳಕ್ ಹೋದ್ರು ಬ್ಯಾಡ, ಇದ ರೋಡ್ ಇರ್ಲಿ ಅಂತ ಹೇಳ್ಕೊಂಡು ಇದು ಮಾಡಿದ್ರು. ಅದಕ್ಕೆ ಮೇಡಮ್ ಅವರೆಲ್ಲ ಇದೆಲ್ಲ ಸರಿ ಐತಿ ಅಂತ ಹೇಳ್ಕೊಂಡು ಅವರು ನೀವು ತಕರಾರು ಅರ್ಜಿ ಕೊಡ್ರಿ, ಇದಕ್ಕೇನಿಲ್ಲ, ಮತ್ತೆ ಈ ರೋಡ್ ಎಲ್ಲರಿಗೂ ಸೌಲಭ್ಯ ಐತಿ ಅಂತ ಇದಿರ್ಲಿ, ಹೊಸ ರೋಡ್ ಯಾರಿಗೆ ಬೇಕು ಅಂತ ಹೇಳಿ ಇದು ಮಾಡಿದ್ರಿ. 2 ದಿನ ಟೈಮ್ ಕೊಡ್ರಿ, ನಾನಾ ಸರಿ ಮಾಡಿಸ್ತೇನೆ ಅಂದು.
ಅದಕ್ಕೆ ನಮ್ಮ ಯಜಮಾನ್ರೆಲ್ಲ ಸುಮ್ಮನೆ ಒಪ್ಪಿಕೊಂಡು ಇದು ಮಾಡಿದ್ರಿ. ನಿನ್ನೆ ನಿಮ್ಮ ಯಜಮಾನ್ರೆಲ್ಲ ಇಲ್ಲ ಶ್ರಾವಣರಿಗೆ ಅಂಗಡಿಗೆ ಹೋಗಿದ್ರು ಹಾವೇರಿಗೆ ಬೈದ್ರಲ್ಲ ಮತ್ತೆ ಅವ್ರಿದ್ರಾಗಲ್ಲ ಅವ್ರು ಬಂದಾಗ ಈಗ ಅವ್ರೆಲ್ಲ ಅವ್ರು ಇನ್ನು ರಾತ್ರಿ 9 ಗಂಟೆ ಆದ್ರೂ ಅಲ್ಲೇ ಅದಾರ್ರಿ. ಇವ್ರು ರಾತ್ರಿ 8:30 ಏನಾದ್ರನ್ನ ಶುರು ಮಾಡಿದ್ರಿ. ಹುಡ್ರು ಎಲ್ಲೆಲ್ಲಿ ಹೋಗಾರ ಅಲ್ಲಲ್ಲಿ ಮನಿ ಒಳಗೆ ಹಂಗ ಬರ್ತಾರ್ರಿ. ಹುಡ್ರು ಎಲ್ಲ ಸಣ್ಣ ಮಕ್ಳು ಆಡ್ಕೊಂಡ್ ಕಾಟದ ಕೆಳಗ ಅಲ್ಲಿ ಇಲ್ಲಿ ಹೋಗಿ ಕುತ್ಕೊಂಡಾರ್ರಿ. ಏನೈತ್ರಿ ಇಲ್ಲಿ ಕೇಳಕ್ ಯಾರು ಅದಾರ್ರಿ? ಅವ್ರ ಮನೆಯವ್ರು ಅಷ್ಟ್ರು ಗೊತ್ತದ್ರಿ. ಅವ್ರು ಬಂದವ್ರು ಯಾರಂತ ಗೊತ್ತಿಲ್ರಿ ನಮ್ಗ. ಫಸ್ಟ್ ಉಡ್ಚಪ್ರಿ, ಪಕ್ಕೀರ, ಮಂಜ ಅಂತ ಹೇಳ್ರಿ, ಒಬ್ಬ ಅವ್ರ ಅಣ್ಣಪ್ಪ, ಮಲ್ಲ, 7-8 ಜನ ಅವ್ರ ಮನೆಯವ್ರ ರೀ. ನಿಮ್ಮ ಹೆಸರಮ್ಮ? ಬಸಣ್ಣವ್ರಿ ಹನುಮಂತ ಅಂತ ಹೇಳ್ಕೊಂಡು ಬೇರೆ ಊರಿಂದ ಬಂದು ದಾದಾಗಿರಿ ಯಾರು ಇಲ್ರಿ ಸರ್. ನಮ್ಮ ಮನೆ ಗಂಡ್ಮಕ್ಳು ಅವ್ರು ಅಲ್ಲಿಗೆ ಇಲ್ಲಿಗೆ ಹೋದಾಗ್ರ ನಮ್ಮ ಹುಡ್ಚಪ್ಪ ನಾವ್ ಅಷ್ಟ ಇದ್ದೀವ್ರಿ. ನಾವ್ ಬಿಡ್ಸ್ಕೊಳಕ್ ಹೋದಾಗ ಸಣ್ಣ ಹುಡ್ರು ದೊಡ್ಡವ್ರ ಅನ್ನಂಗಿಲ್ರಿ. ಕಬ್ಬನ್ ರಡ ಅವೆಲ್ಲ ತಗೊಬಂದು ಮನೆ ಒಳಗ್ ಹಂಗ ನುಗ್ಗದ್ರಿ. ಕಲ್ಲು ಹಂಗ ಎಲ್ಲ ಬೀರ್ ಹಂಗ ಹೊಡಿತಾರ. ಬಿಡ್ಸ್ಕೊಳಕ್ ಹೋದ್ರ ಹೆಣ್ಮಕ್ಳು ಅನ್ನಂಗ್ಲಿ ಏನಂಗ್ಲಿ ಆ ತರ ಹೊಡಿತಾರ್ರಿ. ಅವ್ರು ಬಂದ್ ಮತ್ತ ಸಾಯಿಸ್ತಾರ ಅನ್ನೋ ಕಿಚ್ಚಕ ನಮ್ಮ ಅಣ್ಣ ಗಾಡಿ ತಗೊಂಡೋದ್ ಮುಂದಕ್ಕೆ ತಗೊಂಡೋದ್ಗಟ್ಲೆ ಓಡೋದ್ರಿ. ಅವ್ರ ಮೊದ್ಲ ಪೇಷಂಟ್ ರೀ. ಅದು ಅಭ್ಯಾಸ ಅವ್ರಿಗೆ ಐತ್ರಿ. ತಲೆ ಹೊಡ್ಕೊಳೋದು, ಕಾಲು ಹೊಡ್ಕೊಳೋದು ಇದೆಲ್ಲ ಅಭ್ಯಾಸ ಇತ್ತು. ಹಿಂಗೆ ಮಾಡ್ಕೊಂಡು ಮತ್ತೀಗ ನಮ್ಮ ಮನೆಯವ್ರನ್ನೆಲ್ಲರನ್ನ ತೊಗೊಂಡೋಗಿ ಜೈಲ್ಗೆ ಹಾಕ್ಯಾರಿ ಸರ್. ಈಗ ಇದಕ್ಕೆಲ್ಲ ನಮ್ಗೆ ಯಾರು ಗತಿರಿ ಸರ್? ನಮ್ದು ಈಗ ಒಟ್ಟಿಗೆ ಫುಲ್ ಇಲ್ರಿ, ನೀರಿಲ್ರಿ ಸರ್. ನಿನ್ನೆ ಬಂದಿಲ್ಲ ಬೆಂದಿಲ್ಲ ಮಕ್ಕಳಿದ್ದಾರೆ ಯಾರು ಇಲ್ರಿ ಸರ್. ನಮ್ಗೆ ಕರ್ಕೊಂಡು ಹೋಗಕ್ಕೆ ಯಾರು ಇಲ್ರಿ. ಏನಿಲ್ರಿ ನಮ್ಮ ತ್ರಾಸ ನಮ್ಗೆ ಗೊತ್ತ್ರಿ ಸರ್. ಸಣ್ಣ ಮಕ್ಕಳನ್ನೆಲ್ಲ ಬಿಟ್ಟು ಬಂದಿದ್ದೇವೆ. ಮಕ್ಳು ಎಲ್ಲಿದ್ದಾರೆ ನಮಗೆ ಗೊತ್ತಿಲ್ಲ. ಜಗಳಕ್ಕೆ ಕಾರಣ ಏನಿಲ್ರಿ, ಅದು ರೋಡಿನ ಸಲುವಾಗಿ ಜಗಳರಿ. ರೋಡಿನ ಸಂಬಂಧ ಇವ್ರು ಏನಂದ್ರು ಬೇರೆ ಈಗ ರೋಡ್ ಐತಲ್ಲ ಮತ್ತೆ ಇದು ರೋಡ್ ಅದಕ್ಕ ಅವ್ರೇನು ನಮ್ಮ ರೋಡ್ ಸೀದಾ ಬೇಕಂತ ಅವ್ರು ಹೊಲಕ್ ಬೇಕಂತ್ರಿ ಜಾಗ. ಅವ್ರು ಹೊಲಕ್ ಬೇಕಾಗಿದ್ದ ಜಾಗನ ಇವ್ರು ಬೇಡ ಇದು ಸಾರ್ವಜನಿಕರು ಅಡ್ಡಾಡೋದು ಹುಡ್ರು ಮಕ್ಳಿಗೆಲ್ಲ ಇದೈತ್ರಿ ಅಂತ ಅವ್ರು ಕೇಳಿದಕ್ರಿ ಆದಾಯ್ರಿ ಇದು ಸಮಸ್ಯೆ. ಇದಿಷ್ಟು ಕೇಳಿದಕ್ರಿ ಅವ್ರನ್ನ ಈ ತರ ದಾದಾಗಿರಿ ಬೇರೂರವ್ರನ್ನ ಕರ್ಕೊಂಡ್ಬಂದು 10-12 ಜನ ಬಂದಾರ್ರಿ. ಅವ್ರನ್ನ ಕರ್ಕೊಂಡ್ಬಂದು ಈ ತರ ದಾದಾಗಿರಿ ಮಾಡ್ರಿ. ಗಾಡಿದು ನಮ್ ಸಾಯಿಸ್ತಾರ ಅನ್ನಕ್ಕೆ ನಮ್ನೆಲ್ಲರೂ ನೋಡ್ದಾರ್ರಿ. ಅದ್ ನಮ್ಮ ಮಣ್ಣಿಗೆ ದಾರಿನ ತೋಚಿಲ್ರಿ. ಅವ್ರು ಹಂಗಾದ್ರೆ ಎದುರು ಓಡೋಕರಂತಂದು ಗಾಡಿ ಮುಂದಕ್ ಬಿಟ್ರಿ ಅಷ್ಟ್ರ. ಅವ್ರಿಗೆ ಏನಾಗಿಲ್ರಿ. ಜೀವ ಬೈಕ್ ಗಾಡಿ ಮುಂದಕ್ ತಗೊಂಡ್ರಿ. ಅವ್ರು 10-12 ಜನ ಇದ್ರಿ ಸರ್. ಅವ್ರ ಕೈಯಲ್ಲಿ ಲಾಂಗು, ಮಚ್ಚು, ಕಬ್ಬನ್ ರಾಡು, ಚಾಕು, ಚೂರಿ ಇವೆಲ್ಲ ಇದ್ದವ್ರಿ ಸರ್ ಅವ್ರ ಕೈಯಲ್ಲಿ. ನಮ್ ಕೈಯಾಗ ಏನಿಲ್ರಿ ಸರ್. ನಾವು ನಮ್ಗೆ 8 ಜನ ಆಗಿದೆ. 8 ಜನ ಇದು ನೋಡಿ ಸರ್. ಒಂದ್ ಪೇಷಂಟ್ ಹುಬ್ಳಿಗೆ ಹೋಗಿದೆ. 5 ಜನ ಪೇಷಂಟ್. ಒಬ್ರು ಗರ್ಭಿಣಿ ರೀ. ಗರ್ಭಿಣಿ ಅನ್ನೋದು ಗೊತ್ತಿಲ್ದೆ ಅವ್ರು ಗೊತ್ತಿ ಬರ್ರಿ. ಅವ್ರ ಅಲ್ಲಿ ಹಚ್ಚಕರ ಬೆಟ್ಟನಾಗ ಅದರಿ ಸರ್. ಹುಬ್ಳಿಗೆ ಅದಾರ ನಮ್ಮ ಹುಡ್ಚಪ್ರಿ. ನಮ್ಗೆ ಅಣ್ಣ ಆಗ್ಬೇಕ್ರಿ. ನಮ್ಮ ಮನೆಯವ್ರದ್ರಿ. ಅವ್ರ ತೆಲಿಗ್ ಬೆಟ್ಟು ಬಿದ್ದೈತ್ರಿ. ತೆಲಿಗ್ ಬೆಟ್ಟು ಬಿದ್ಮೇಲೆ ನಾವೆಲ್ಲರೂ ಬಿಡ್ಸ್ಕೊಳಕ್ ಹೋಗ್ತಾವಂತಂದು ನಮ್ ಹೆಣ್ಮಕ್ಳು ಅನ್ಲಿದ್ದಂಗ ಆ ತರ ಹೊಡ್ದ್ರಿ ಅವ್ರು. ನಮ್ಮ ಹೆಸರು ದಾಮವ್ರಿ.